ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಮಿಷಿನ್ ವರ್ಕ್ ಡಿಸೈನು ಈ ಸತಿ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಪಿಂಕ್ ಕಲರು ಬ್ಲೌಸ್ ಪೀಸ್ ಇದು, ಗೋಲ್ಡ್ ಕಲರು ಸ್ಯಾರಿ. ಅವರು ಸ್ಯಾರಿ ಕೊಡಲಿಲ್ಲ, ಪೀಸು ಬ್ಲೌಸಲ್ಲೇ ಕಟ್ ಮಾಡಿ ಕೊಟ್ಟಿದ್ರು. ನೋಡಿ, ನಾನು ಮಾರ್ಕ್ ಮಾಡಿಕೊಂಡು ಫ್ರೇಮ್ ಸೆಟ್ ಮಾಡಿಕೊಂಡು ಕ್ಯಾನ್ವಾಸ್ ಎಲ್ಲ ಹಾಕ್ಕೊಂಡು ಗೋಲ್ಡ್ ಕಲರು ಜರಿ ಥ್ರೆಡ್ಡಲ್ಲಿ 2ನೇ ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. 2 ಸತಿ ಹಾಕ್ಕೊಳ್ತೀನಿ ನಾನು ಇವಾಗ ಇದನ್ನು. ಇದು ಸೀರೆ ಬಂದು ಗೋಲ್ಡ್ ಕಲರ್ ಥರ ಇದೆ, ಮತ್ತು ಜರಿನೂ ಸ್ವಲ್ಪ ಗೋಲ್ಡ್ ಇಷ್ಟೆಲ್ಲ ಇದೆ. ಇದು ಲೈಟ್ ಗೋಲ್ಡ್ ಇದೆ, ಅದು ಸ್ವಲ್ಪ ಡಾರ್ಕ್ ಗೋಲ್ಡ್ ಇದೆ, 2 ಕಲರ್ಸ್ ಇರೋದು ಇದು. ಇದರಲ್ಲೇ ನಾನು ಡಿಸೈನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು 2 ಸತಿ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು. ನಾನು ಯಾವಾಗಲೂ ಫಸ್ಟು ಈ ಥರನ ಹಾಕ್ಕೊಂಡೆ ನೆಕ್ಸ್ಟು ಯಾವುದಾದ್ರು ಡಿಸೈನ್ ಮಾಡೋಕ್ಕೆ ಹೋಗೋದು ನಾನು. ನೋಡಿ, ಈಗ ಇದೆಲ್ಲ ಫಿನಿಶಿಂಗ್ ಆಯಿತು. ಇವಾಗ ನಾನು ಈಗ ಥ್ರೆಡ್ ಚೇಂಜ್ ಮಾಡ್ತಾಯಿದ್ದೀನಿ. ಇವಾಗ ಥ್ರೆಡ್ ಅಂದರೆ ಸ್ಯಾರಿ ಕಲರ್ ಯಾವುದಿದೆ ಲೈಟ್ ಗೋಲ್ಡ್ ಕಲರು, ಅದನ್ನು ಥ್ರೆಡ್ ಚೇಂಜ್ ಮಾಡ್ತಾಯಿದ್ದೀನಿ ನಾನು ಇವಾಗ ಇದನ್ನು. ಇದು ಪಿಂಕು ಮತ್ತು ಗೋಲ್ಡ್ ಶೇರ್ಡು ಮಿಕ್ಸಿಂಗ್ ಇದೆ ಬ್ಲೌಸ್ ಪೀಸ್ ಇದು. ಇದು ಬಾರ್ಡ್ರ್ ಬಂದು 5 ಇಂಚಿದೆ ಇದು. ನೋಡಿ, ನಾನು ಸಣ್ಣದಾಗಿ ಸ್ಯಾರಿ ಕಲರಲ್ಲಿ ಡಾಟ್ ಹೊಟ್ಕೊಳ್ತಾ ಇದ್ದೀನಿ. ನಾನು 0ಇಂದ 1.5 ಹೋಗಿ 1.5ಇಂದ 0 ಹೋಗ್ತಾಯಿದ್ದೀನಿ. ನಾನು ಗುಂಡು ಕೊಡ್ಕೊತಲ್ಲ, ಸ್ವಲ್ಪ ಫ್ಲಾಟಾಗಿ ಮೊಟ್ಟೆ ಶೇಪ್ ಬರುತ್ತಲ್ಲ, ಆ ಥರನೇ ಹೊಡ್ಕೊಳ್ತಾ ಇದ್ದೀನಿ. ಇದು ಡಿಸೈನ್ ನಾನು ಓನ್ ಡಿಸೈನು, ನಾನೇ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ ಡಿಸೈನ್ಸಲ್ಲಿ. ತುಂಬ ಚೆನ್ನಾಗಿ ಬಂತು ಡಿಸೈನ್ ಇದು. ನೋಡಿ, ನೀವು ನೋಡಿ, ಮುಂದೆ ತೋರಿಸ್ತೀನಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಇದಕ್ಕೆ ನಾನು ಬಾಲ್ ಚೈನು, ಸ್ಟೋನ್ ಚೈನು ನಾನು ಯಾವುದೂ ಆ್ಯಡ್ ಮಾಡ್ಕೊಂಡಿಲ್ಲ. ಬರೀ 2 ಥ್ರೆಡ್ಡಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೀನಿ ನಾನು ಇವಾಗ ಇದನ್ನು. ನೋಡಿ, ಈಗ ಇದೆಲ್ಲ ಫುಲ್ಲು ಫಿನಿಶಿಂಗ್ ಆಯಿತು. ಫಿನಿಶಿಂಗ್ ಆದಮೇಲೆ ಟೇಪ್ ತೊಗೊಳ್ತೀನಿ. ಟೇಪ್ ತೊಗೊಂಡು 2.5 ಇಂಚ್ ಮೊದಲು ಮೇಲೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಆಮೇಲೆ 2.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಇದು ಫ್ಲವರ್ ಬರುತ್ತೆ, ಅದಕ್ಕೆ ನಾನು ಫುಲ್ಲು ಮೇಲೆ ಮಾಡ್ಕೊಳ್ಳಿಲ್ಲ. ನೋಡಿ, ನಾನು ಈ ಥರ 3 ಡಾಟು ಆಮೇಲೆ 2 ಡಾಟು ಆ ಥರ ಲೈನ್ ಡಾಟ್ ಇಟ್ಕೊಂಡ್ಬಿಡ್ತೀನಿ. ನಾನು ಫ್ಲವರ್ ಏನೂ ಬಿಡಿಸ್ಕೊಳ್ಳಲ್ಲ, ಹಾಗೆ ಡಾಟ್ ಇಟ್ಕೊಳ್ತೀನಿ. ಮತ್ತು ಇದು ಫ್ಲವರೂ ಡಾಟಲ್ಲೇ ಬರುತ್ತೆ. ಇದು 5 ಡಾಟ್ ಬರುತ್ತೆ. 0ಇಂದ 2.5 ಹೋಗಿ 2ಇಂದ 0 ಹೋಗಿ ಸುತ್ತ ಒಂದು ಸರ್ಕಲ್ ಬರುತ್ತೆ ಇದು. ನೋಡಿ, ಈ ಥರ ಮಾಡ್ತಾಯಿದ್ದೀನಿ ಡಿಸೈನ್ ಇದು. ಫಸ್ಟು 3 ಲೈನ್ ಡಾಟ್ ಬರುತ್ತೆ, ಆಮೇಲೆ 2 ಲೈನ್ ಡಾಟ್ ಬರುತ್ತೆ. ಇದು ಈ ಥರನೂ ಫ್ಲವರ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಇದು ಸಣ್ಣ ಡಾಟ್ ಬರುತ್ತೆ, ನಾನೊಂದು ಸ್ವಲ್ಪ ಕಾಣೋ ಥರ ಸ್ವಲ್ಪ ದೊಡ್ಡ ಡಾಟ್ ಹಾಕ್ಕೊಂಡಿದ್ದೀನಿ. ಇದು ನೋಡಿ, 0ಇಂದ 2.5 ಹೋಗಿ 2ಇಂದ 0 ಬರುತ್ತೆ ಡಾಟ್ಸ್. ಇದು ಡಾಟ್ಸಲ್ಲೂ ನೋಡಿ ಫ್ಲವರ್ ಮಾಡ್ಕೊಳ್ಬೋದು ಈ ಥರ. ನೋಡಿ, ಯಾವುದು ಇದು ನಾನು ಸ್ಯಾರಿ ಕಲರಲ್ಲಿ ಮಾಡ್ತಾಯಿದ್ದೀನಿ, ಜರಿ ಥ್ರೆಡ್ಡಲ್ಲ, ಸ್ಯಾರಿ ಕಲರಲ್ಲಿ ಮಾಡ್ತಾಯಿದ್ದೀನಿ ನಾನು ಇದನ್ನು. ಬೇಕಾದರೂ ನನಗೆ ಕಲರ್ ಚೇಂಜ್ ಮಾಡ್ಕೊಳ್ಬೋದು. ನಾನೆಲ್ಲ ಜರಿ ಥ್ರೆಡ್ಡಲ್ಲೇ ಮಾಡ್ಕೊಳ್ತೀನಿ ಅನ್ನೋರು ಮಾಡ್ಕೊಳ್ಬೋದು. ಸೇಮ್ 2 ಕಲರಲ್ಲಿ ಯಾವ್ದು ಮಾಡಿದ್ರೂ ಸರಿಯೇ, 2 ಸೀರೆಗೆ ಮ್ಯಾಚ್ ಆಗಬೇಕು ಅಷ್ಟೇ. ಕಲರು ಸೀರೆಗೆ ಮ್ಯಾಚ್ ಆದರೆ ಸರಿ. ನೋಡಿ, ಈಗ ಇದಕ್ಕೆ 4 ಫ್ಲವರ್ ಬರುತ್ತೆ. ಇದು ಇವ್ರದ್ದು ನೆಕ್ಕು ಸ್ವಲ್ಪ ಚಿಕ್ಕದೇ ಇದೆ, ಇವ್ರದ್ದು ಸಣ್ಣ ಇದ್ದಾರೆ ಇವರು. ನೋಡಿ, ಈಗ 3 ಡಾಟ್ ಆಯಿತು, ಇವಾಗ 2 ಡಾಟ್ ಇದ್ದು. ನಾನು ಫುಲ್ಲು ಫಿನಿಶ್ ಆಯಿತು. ಗೋಲ್ಡ್ ಕಲರ್ ಅಂದರೆ ಬೇರೆ ಕಲರು ಕಾಂಬಿನೇಷನ್ ಇದ್ದರೆ ಚೆನ್ನಾಗಿರ್ತಿತ್ತು, ಆದರೆ ಇದು ಸ್ವಲ್ಪ ಗೋಲ್ಡ್ ಇಷ್ಟೇ ಇತ್ತು. ನೋಡಿ, ನಾವು 2 ಸೆಂಟ್ರಲ್ಲಿ ಡಾಟ್ ಮಾಡಿಕೊಂಡು ಈ ಥರ ಒಂದು ಲೈನ್ಸ್ ಹಾಕ್ಕೊಳ್ತೀನಿ ನಾನು. ಲೈನ್ಸ್ ಹಾಕ್ಕೊಂಡು ಸುಮ್ಮನೆ ಒಂದು ಅಂದಾದಮೇಲೆ 3 ಲೈನ್ಸ್ ಹಾಕ್ಕೊಳ್ತೀನಿ. ಅಲ್ಲಿ ಒಂದು ಚಿಕ್ಕದು ಲೀಫ್ ಬರುತ್ತೆ ಸೆಂಟ್ರಲ್ಲಿ, ಅಲ್ಲೂ ಒಂದು ಫ್ಲವರ್ ಬರುತ್ತೆ ಡಾಟ್, ಅಂದರೆ ಲೀಫಲ್ಲಿ ಫ್ಲವರ್ ಬರುತ್ತೆ ಇದು. ನೋಡಿ, ಈ ಥರ ಬರ್ಕೊಳ್ತಾ ಇದ್ದೀನಿ. ಬರ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ, ಇಲ್ಲಾಂದರೆ ನಾವೇ ಏನಾದರೂ ಡಿಸೈನ್ ಮಾಡೋಕ್ಕೆ ಹೋದರೆ ಅದೇ ಒಂದು ಸ್ವಲ್ಪ ಡಿಸೈನ್ ಆಗಿಬಿಡುತ್ತೆ. ಆದಷ್ಟು ಸರ್ವಿಸ್ ಆಗಿರೋರು ಸಹ ಸರ್ವಿಸ್ ಇರೋರು ಬರ್ಕೊಳ್ಬೋದು. ನೋಡಿ, ಈಗ ಥ್ರೆಡ್ ಚೇಂಜ್ ಮಾಡ್ತಾಯಿದ್ದೀನಿ ನಾನು. ಕಾಪರ್ ಕಲರು ಥ್ರೆಡ್ ಚೇಂಜ್ ಮಾಡಿಬಿಟ್ಟು ಈಗ ನಾನು ಅದನ್ನು ಬರ್ಕೊಂಡಿದ್ದೆನಲ್ಲ ಅದನ್ನು ಲೀಫ್ ಥರ ಈ ಥರ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು. ನೋಡಿ, ಇದೆಲ್ಲ ಈ ಥರ ಆ ಕಡೆ ಒಂದು
ಲೈನ್ಸ್ ಬಂದರೆ ಈ ಕಡೆ ಒಂದು ಲೈನ್ಸ್ ಬರುತ್ತೆ. ಇದು ನಾನು 2 ಸತಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು. ಸ್ಟಾರ್ಟಿಂಗಲ್ಲಿ ದಪ್ಪ ಬಂದು ಆಮೇಲೆ ಸಣ್ಣ ಬರ್ತದೆ. ಇದು ಈ ಥರ ಬರ್ತದೆ. ಅದು ಫ್ಲವರ್ಗೆ ಅಟ್ಯಾಚ್ ಆಗಬೇಕು. ಆ ಥರ ಮಾಡ್ತಾಯಿದ್ದೀನಿ ನೋಡಿ. ಇದು ತುಂಬ ಚೆನ್ನಾಗಿ ಒಂದು ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದಕ್ಕೆ ನಾವು ಸ್ಟೋನ್ ಚೈನು ಬಾಲ್ ಚೈನು ಅಟ್ಯಾಚ್ ಮಾಡಿಕೊಂಡ್ರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರುತ್ತೆ. ಅವ್ರು ನಮಗೆ ಸ್ವಲ್ಪ ಸಿಂಪಲ್ಲಾಗೆ ಮಾಡಿ ಅಂತ ಅಂದರು. ಅವರು ಸ್ಟೋನ್ ಚೈನು ಬಾಲ್ ಚೈನು ಜಾಸ್ತಿ ಇಷ್ಟಪಡಲ್ಲ ಅವರು. ಆದ್ರೂ ಒಂದೊಂದು ಬ್ಲೌಸ್ ನಾನು ಸಹ ಹಾಕಿರ್ತೀನಿ ನಾನು ಅವರಿಗೆ. ಆದಷ್ಟು ನಾನು ಅದನ್ನು ಅವಾಯ್ಡ್ ಮಾಡೋಕ್ಕೆ ಇವರಿಗೆ ಪ್ರಯತ್ನ ಪಡ್ತೀನಿ. ಅದೇ ಸ್ಟೋನ್ ಚೈನು ಬಾಲ್ ಚೈನು ಇವ್ರಿಗೆ ಇಷ್ಟ ಇರಲ್ಲ. ಅದಕ್ಕೆ ನಾನು ಈ ಥರ ಬರುತ್ತೆ ಇದು ಲೀವ್ಸು. ತುಂಬ ಚೆನ್ನಾಗಿದೆ ಡಿಸೈನ್. ಅಂದರೆ ಏನಾದರೆ ಕಲರ್ ಕಾಂಬಿನೇಷನ್ ಸೇಮ್ ಒಂದೇ ಥರ ಕಾಣಿಸ್ತಾ ಇತ್ತು. ಬೇರೆ ಕಲರ್ಸ್ ಡಾರ್ಕ್ ಕಲರ್ಸ್ ಆಗಿದೆ ತುಂಬ ಎತ್ತಿ ಕಾಣೋದು, ಅವಾಗ ತುಂಬ ಚೆನ್ನಾಗಿ ಕಾಣೋದು. ಇದು ನೋಡಿ, ಇದು ಇನ್ನೊಂದು ಸ್ವಲ್ಪ ಇದೆಲ್ಲ ಫಿನಿಶ್ ಆಯ್ತಿದ್ದು. ಸ್ಟಾರ್ಟಿಂಗ್ ಸ್ವಲ್ಪ ದಪ್ಪ ಬರುತ್ತೆ, ಆಮೇಲೆ ಸಣ್ಣ ಬರುತ್ತೆ. ಇದು ನಾವೇ ಡಿಸೈನ್ಗಳನ್ನ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತಾ ಇರಬೇಕು. ಒಂದೇ ಥರ ಡಿಸೈನ್ಸ್ ಹಾಕ್ತಾಯಿದ್ರೆ ಬೋರ್ ಆಗುತ್ತೆ. ಆದಷ್ಟು ಸ್ವಲ್ಪ ನಾನು ಡಿಸೈನ್ಗಳನ್ನ ಚೇಂಜ್ ಮಾಡ್ತಾ ಇರ್ತೀನಿ ನಾನು. ಆದರೆ ಈ ಥರ ಡಾಟ್ದು ಫ್ಲವರ್ ನಾನು ಹಾಕಿರಲಿಲ್ಲ. ಯಾವುದೋ 1-2 ಹಾಕಿರ್ತೀನಿ. ಇಷ್ಟು ಹಾಕಿರೋ ಇದರಲ್ಲಿ ನೋಡಿ. ಈಗ ಥ್ರೆಡ್ ಚೇಂಜ್ ಮಾಡ್ತಾಯಿದ್ದೀನಿ ನಾನು. ಸ್ಯಾರಿ ಕಲರ್ ಥ್ರೆಡ್ ಚೇಂಜ್ ಮಾಡ್ತಾಯಿದ್ದೀನಿ. ಇದು ಲೀಫ್ ಬರುತ್ತೆ, ಅಲ್ಲಿ ಸಣ್ಣ ಸಣ್ಣದಾಗಿ 3 ಲೀಫ್ ಬರುತ್ತೆ. ಮತ್ತು ಸೆಂಟ್ರಲ್ಲಿ ಒಂದು ಡಾಟ್ ಬಂದು ಈ ಕಡೆ 3 ಲೀಫ್ ಬರುತ್ತೆ. ಇದು ಸ್ವಲ್ಪ ಇದೊಂಥರ ಫ್ಲವರ್ ಥರನೇ ಕಾಣಿಸುತ್ತೆ. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಇದು ಅಂದರೆ ಸ್ಯಾರಿ ಥ್ರೆಡ್ಡಲ್ಲಿ ಮಾಡ್ತಾ ಇರೋದು ಇದು ನಾನು ಇವಾಗ. ಇದನ್ನು ನೋಡಿ ಎಲ್ಲ ಈಗ ಫಿನಿಶ್ ಆಗಿದೆ. ಒಂದು ಸ್ವಲ್ಪ ಇದೆ ಇದು. ಆ ಕಡೆ ಒಂದು ಲೀಫ್ ಬರುತ್ತೆ, ಈ ಕಡೆ ಚಿಕ್ಕದೊಂದು ಲೀಫ್ ಬಂದು ಸೆಂಟ್ರಲ್ಲಿ ಒಂದು ಲೀಫ್ ಬರುತ್ತೆ. ಇದು ನೋಡಿ ಯಾವ ಥರ ಬಂದಿದೆ ಡಿಸೈನು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್ ಇದು ನೋಡಿ. ಲೀಫ್ ಫ್ಲವರ್ ನೋಡಿ. ಈಗ ಒಂದೆಲ್ಲ ಫಿನಿಶ್ ಆಯಿತು ನೋಡಿ ಯಾವ ಥರ ಬಂದಿದೆ ಡಿಸೈನ್ಸು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದೇ ಕಲರ್ ಕಾಂಬಿನೇಷನು ಸ್ವಲ್ಪ ಡಾರ್ಕ್ ಇದ್ದು, ಇದು ಲೈಟ್ ಇತ್ತು ನೋಡಿ. ಯಾವ ಥರ ಬಂದಿದೆ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.